ಮುಧೋಳಲ್ಲಿ ರನ್ನ ಉತ್ಸವ ನಡೀತಾ ಇದೆ. ರನ್ನ ವೈಭವ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ನಮ್ಮ ಬೆಳಗಾಮು ಮತ್ತು ಬಾಗಲಕೋಟೆ ಎರಡು ಕಡೆ ನಮ್ಮ ಆರ್ ಟಿ ಒ ಆಫೀಸು ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಮತ್ತು ಈ ಡ್ರೈವರ್ ಮೇಲೆ ಹಲ್ಲೆ ಆಯ್ತಲ್ಲ, ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ಅಂತ. ಸ್ಟೇಜಲ್ಲಿದೆ, ಎಷ್ಟು ದಿವಸ ಬೇಕಿನ್ನು? ಆಗುತ್ತೆ ಸರ್. ಪೂರ್ತಿ ಆಯಿತಾ? ಆಗಿದೆ ಸರ್, ಇನ್ನೂ ಫಿನಿಶಿಂಗ್ ವರ್ಕ್ ಇದೆ. ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ. ಸ್ಮಾರ್ಟ್ ಸಿಟಿ ಅಂದರೆ ಕನ್ಸ್ಟ್ರಕ್ಷನ್ ನಮ್ಮದೇ, ಕೆ ಎಸ್ ಆರ್ ಟಿ ಸಿ ಅವ್ರದ್ದೇ ಕನ್ಸ್ಟ್ರಕ್ಷನ್ನು. ನಮ್ಗೆ ಹ್ಯಾಂಡ್ ಓವರ್ ಆದಮೇಲೆ ನಾವು ಮಾಡ್ತೀವಿ. ಈಗ ಮಹದೇವ ಅಂತ ಕಂಡಕ್ಟ್ರು 5 ವರ್ಷದಿಂದ ಅದೇ ರೂಟಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಆವತ್ತು ಒಂದು ಹುಡುಗ ಹುಡುಗಿ ಇಬ್ಬರು ಮೈನರೇ. ಆ ಹುಡುಗನ ಹೆಸರು 0 ಟಿಕೆಟ್ ಇತ್ತು. ಅಂದರೆ ಯಾರ್ದೋ ಬೇರೆ 0 ಟಿಕೆಟ್ ತೊಗೊಂಡು ಆ ಹುಡುಗನ್ನ ಪ್ರಯಾಣ ಮಾಡ್ತಾಯಿದ್ದಾನೆ. ಅದನ್ನು ಕಂಡಕ್ಟ್ರು ಕೇಳಿದ್ದಾರೆ. ಕೇಳಿದಾಗ ಇವ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ, ಅವರು ಉರ್ದುನಲ್ಲಿ ಮಾತಾಡಿದ್ದಾರೆ. ಉರ್ದು ಅಲ್ಲ, ಇದು ಮರಾಠಿಲಿ ಮಾತಾಡಿದ್ದಾರೆ. ಆವಾಗ ಇವ್ರಿಗೆ ಮರಾಠಿ ಬರಲ್ಲ, ಅವ್ರು ಕನ್ನಡ ಬರೋದಿಲ್ಲ ಅನಿಸುತ್ತೆ. ಹೀಗೆ ಮಾತಿಗೆ ಬೆಳೆದಿದೆ. ಆಮೇಲೆ ಬಸ್ ಸ್ಟಾಪ್ ಮುಂದೆ ಬಸ್ ಹೋಗ್ತಾ ಇರುತ್ತಲ್ಲ, ಮೊಬೈಲ್ ಫೋನ್ ಇರುತ್ತಲ್ಲ, ಫೋನ್ ಮಾಡಿ ಮುಂದಿನ ಬಸ್ ಸ್ಟಾಪ್ಗಳಲ್ಲಿ ಇವ್ರ ಕಡೆಯವರು ಯಾರನ್ನೆಲ್ಲ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇದು ಮಧ್ಯಾಹ್ನ ನಡೆದಿದ್ದು 1 ಗಂಟೆಯಲ್ಲಿ, ಎಲ್ಲಿ ಬಾಳೆಕುಂದ್ರಿ ಹತ್ರ. ಆಮೇಲೆ ಇವರು ನಮ್ಮ ಡಿಪಾರ್ಟ್ಮೆಂಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸು ಆ್ಯಕ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ 14 ದಿನ ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಾಗಿದೆ. ನೆಕ್ಸ್ಟ್ ಡೇ ಅಂದರೆ ಇವತ್ತು ಗಲಾಟೆ ಆಯ್ತಲ್ವ, ಮರನೇ ದಿನ ಪೋಕ್ಸೋ ಕೇಸು ಬೇಕಂತಲೇ ಕಂಡಕ್ಟರ್ ಮೇಲೆ ಕೊಟ್ಟಿದ್ದಾರೆ. ಬಸ್ಸಲ್ಲಿ 90 ಜನ ಇದ್ದರು, ಒಬ್ಬರು ಇಬ್ಬರು ಏನಿಲ್ಲ, 90 ಜನ ಇದ್ದರು ಬಸ್ಸಲ್ಲಿ. ನೋಡಿ, ಅದ್ರ ಬಗ್ಗೆ ಎಲ್ಲ ಪೊಲೀಸೆಲ್ಲ ತನಿಖೆ ಮಾಡ್ತಾರೆ. ಸಣ್ಣ ಪುಟ್ಟ ವಿಚಾರಗಳು ಬಸ್ಸುಗಳಲ್ಲಿ ಗಲಾಟೆ ಆಗುತ್ತೆ, ಆದರೆ ಇದು ಭಾಷೆಗೆ ಸಂಬಂಧಪಟ್ಟಿದ್ದು. ಕನ್ನಡ ಮಾತಾಡೋದಕ್ಕೆ ಅವರು ಬರೋದಿಲ್ಲ, ಇವರಿಗೆ ಮರಾಠಿಗೆ ಗೊತ್ತಿಲ್ಲ. ಅದರಿಂದ ಬಂದಂಥವರು ಕೂಡ, ಜೊತೆಲಿ ಸೇರಿಕೊಂಡಂಥವರು ಕೂಡ ಭಾಷೆ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ. ಅದರಿಂದ ಸಹಜವಾಗಿ ನಮ್ಮ ರಕ್ಷಣಾ ವೇದಿಕೆಯವರು, ಬೇರೆಯವರು ಕಲಿಬೇಕು. ಈಗ ಮಾತೃಭಾಷೆ, ಬೇಕಾದಷ್ಟು ಜನ ಮಾತೃಭಾಷೆ ಬೇರೆ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ. ಆದರೆ ನಮ್ಮ ಆಡಳಿತ ಭಾಷೆ ಯಾವುದು? ಕನ್ನಡ ತಾನೇ. ಕನ್ನಡ ಕಲೀಲೇಬೇಕು, ಅಗತ್ಯವಾಗಿ ಎಲ್ಲರೂ ಕೂಡ ಕಲಿಯಬೇಕು. ಗಡಿ ವಿಚಾರದಲ್ಲಿ ಯಾವ ನಿರ್ಲಕ್ಷ್ಯನೂ ಇಲ್ಲ. ನಮ್ಮ ಗಡಿ ನಮ್ಮದೇ, ಅವ್ರ ಗಡಿ ಅವರದೇ, ಅಷ್ಟೇ. ನಾನು ಮಾತಾಡ್ತಾ ಇದ್ದೀನಲ್ಲ, ನೀವು ಅವ್ರನ್ನ ಕೇಳಿಲ್ಲ, ಅವ್ರು ಮಾತಾಡಿಲ್ಲ, ಅಷ್ಟೇ. ನಮ್ಮ ಪ್ರಸಾದ್ ಅವರು ಸೆಕ್ರೆಟ್ರಿ, ನಮ್ಮ ಇಲಾಖೆಯವರು, ಅವ್ರ ಹತ್ರ ಮಾತಾಡೋಕ್ಕೆ ಕೇಳಿದ್ದೀನಿ. ಆಮೇಲೆ ಮೊನ್ನೆ ಮಹಾರಾಷ್ಟ್ರ ಮಂತ್ರಿಗಳು ಕೂಡ ಬಂದಿರು ಬೆಂಗಳೂರಿಗೆ. ಅವ್ರ ಹತ್ರ ನೆನ್ನೆನೇ ಹೇಳ್ಬಿಟ್ಟು ಬಂದೆ, ಮಾತಾಡಿ ಅವ್ರ ಹತ್ರ ಅಂತ. ನೋಡೋಣ, ಇವತ್ತು ಮಾತಾಡ್ತೀವಿ. ಅವರೆಲ್ಲ ಅವ್ರ ಪಾರ್ಟಿಲೇ ಇದ್ದಾರಲ್ಲ. ಈಗ ಭ್ರಷ್ಟರು, ಕೊಲೆಗಡಕರು, ಇನ್ನೊಬ್ಬರು ಎಲ್ಲ BJPನಲ್ಲೇ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಎಲ್ಲ ಸಚ್ಚಾರಿತ್ರ ಇರ್ತಕ್ಕಂಥವ್ರು, ಸಪೋರ್ಟ್ ಮಾಡೋದೇ BJP ಅಂಥವ್ರಿಗೆಲ್ಲ. ನಾವು ಯಾರಿಗೂ ಮಾಡೋಕ್ಕೋಗಲ್ಲ. ಬಿಡುಗಡೆ ಆಯ್ತಲ್ಲಪ್ಪ, ಬಿಡುಗಡೆ ಆಯಿತು, ಮಾಡ್ತಾರೆ. ಆಗಿರ್ಬೇಕು ನೋಡಿ, ಆಗಿರ್ಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಬಿಡುಗಡೆ ಮಾಡ್ತೀವಿ ಅಂತ. ಅದೇನೋ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತಿರುತ್ತೋ, ನಿಮಗೂ ಗೊತ್ತಿದ್ದರೆ ಹೇಳಿ. ಗೊತ್ತಿಲ್ಲ, ಏನೋ ಆ ಸಂದರ್ಭದಲ್ಲಿ ಏನು ಯಾವ ವಿಚಾರ ಕೇಳಿದ್ರು ನನಗಂತೂ ಗೊತ್ತಿಲ್ಲ. ಪರಮೇಶ್ವರ್ ಅವರು ಬಂದಾಗ ನೀವೇ ಅವ್ರಿಗೆ ಕೇಳ್ಕೋಬೇಕು. ಮುಧೋಳಲ್ಲಿ
ರನ್ನ ಉತ್ಸವ ನಡೀತಾ ಇದೆ, ರನ್ನ ವೈಭವ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ನಮ್ಮ ಬೆಳಗಾಮು ಮತ್ತು ಬಾಗಲಕೋಟೆ ಎರಡು ಕಡೆ ನಮ್ಮ ಆರ್ ಟಿ ಒ ಆಫೀಸು ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಮತ್ತು ಈ ಡ್ರೈವರ್ ಮೇಲೆ ಹಲ್ಲೆ ಆಯ್ತಲ್ಲ, ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ಅಂತ. ಸ್ಟೇಜಲ್ಲಿದೆ, ಎಷ್ಟು ದಿವಸ ಬೇಕಿನ್ನು? ಆಗುತ್ತೆ ಸರ್. ಪೂರ್ತಿ ಆಯಿತಾ? ಆಗಿದೆ ಸರ್, ಇನ್ನೂ ಫಿನಿಶಿಂಗ್ ವರ್ಕ್ ಇದೆ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ. ಸ್ಮಾರ್ಟ್ ಸಿಟಿ ಅಂದರೆ ಕನ್ಸ್ಟ್ರಕ್ಷನ್ ನಮ್ಮದೇ, ಕೆ ಎಸ್ ಆರ್ ಟಿ ಸಿ ಅವ್ರದ್ದೇ ಕನ್ಸ್ಟ್ರಕ್ಷನ್ನು. ನಮ್ಗೆ ಹ್ಯಾಂಡ್ ಓವರ್ ಆದಮೇಲೆ ನಾವು ಮಾಡ್ತೀವಿ. ಈಗ ಮಹದೇವ ಅಂತ ಕಂಡಕ್ಟ್ರು 5 ವರ್ಷದಿಂದ ಅದೇ ರೂಟಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಆವತ್ತು ಒಂದು ಹುಡುಗ ಹುಡುಗಿ ಇಬ್ಬರು ಮೈನರೇ. ಆ ಹುಡುಗನ ಹೆಸರು 0 ಟಿಕೆಟ್ ಇತ್ತು, ಅಂದರೆ ಯಾರ್ದೋ ಬೇರೆ 0 ಟಿಕೆಟ್ ತೊಗೊಂಡು ಆ ಹುಡುಗನ್ನ ಪ್ರಯಾಣ ಮಾಡ್ತಾಯಿದ್ದಾನೆ. ಅದನ್ನು ಕಂಡಕ್ಟ್ರು ಕೇಳಿದ್ದಾರೆ. ಕೇಳಿದಾಗ ಇವ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ, ಅವರು ಉರ್ದುನಲ್ಲಿ ಉರ್ದು ಅಲ್ಲ, ಇದು ಮರಾಠಿಲಿ ಮಾತಾಡಿದ್ದಾರೆ. ಆವಾಗ ಇವ್ರಿಗೆ ಮರಾಠಿ ಬರಲ್ಲ, ಅವ್ರು ಕನ್ನಡ ಬರೋದಿಲ್ಲ ಅನಿಸುತ್ತೆ. ಹೀಗೆ ಮಾತಿಗೆ ಬೆಳೆದಿದೆ. ಆಮೇಲೆ ಬಸ್ ಸ್ಟಾಪ್ ಮುಂದೆ ಬಸ್ ಹೋಗ್ತಾ ಇರುತ್ತಲ್ಲ, ಮೊಬೈಲ್ ಫೋನ್ ಇರುತ್ತಲ್ಲ, ಫೋನ್ ಮಾಡಿ ಮುಂದಿನ ಬಸ್ ಸ್ಟಾಪ್ಗಳಲ್ಲಿ ಇವ್ರ ಕಡೆಯವರು ಯಾರನ್ನೆಲ್ಲ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇದು ಮಧ್ಯಾಹ್ನ ನಡೆದಿದ್ದು 1 ಗಂಟೆಯಲ್ಲಿ, ಎಲ್ಲಿ ಬಾಳೆಕುಂದ್ರಿ ಹತ್ರ. ಆಮೇಲೆ ಇವರು ನಮ್ಮ ಡಿಪಾರ್ಟ್ಮೆಂಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸು ಆ್ಯಕ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ 14 ದಿನ ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಾಗಿದೆ. ನೆಕ್ಸ್ಟ್ ಡೇ ಅಂದರೆ ಇವತ್ತು ಗಲಾಟೆ ಆಯ್ತಲ್ವ, ಮರನೇ ದಿನ ಪೋಕ್ಸೋ ಕೇಸು ಬೇಕಂತಲೇ ಕಂಡಕ್ಟರ್ ಮೇಲೆ ಕೊಟ್ಟಿದ್ದಾರೆ. ಬಸ್ಸಲ್ಲಿ 90 ಜನ ಇದ್ದರು, ಒಬ್ಬರು ಇಬ್ಬರೇನಿಲ್ಲ, 90 ಜನ ಇದ್ದರು ಬಸ್ಸಲ್ಲಿ. ನೋಡಿ, ಅದ್ರ ಬಗ್ಗೆ ಎಲ್ಲ ಪೊಲೀಸೆಲ್ಲ ತನಿಖೆ ಮಾಡ್ತಾರೆ. ಸಣ್ಣ ಪುಟ್ಟ ವಿಚಾರಗಳು ಬಸ್ಸುಗಳಲ್ಲಿ ಗಲಾಟೆ ಆಗುತ್ತೆ, ಆದರೆ ಇದು ಭಾಷೆಗೆ ಸಂಬಂಧಪಟ್ಟಿದ್ದು. ಕನ್ನಡ ಮಾತಾಡೋದಕ್ಕೆ ಅವ್ರು ಬರೋದಿಲ್ಲ, ಇವರಿಗೆ ಮರಾಠಿಗೆ ಗೊತ್ತಿಲ್ಲ. ಅದರಿಂದ ಬಂದಂಥವರು ಕೂಡ, ಜೊತೆಲಿ ಸೇರಿಕೊಂಡಂಥವರು ಕೂಡ ಭಾಷೆ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ. ಅದರಿಂದ ಸಹಜವಾಗಿ ನಮ್ಮ ರಕ್ಷಣಾ ವೇದಿಕೆಯವರು, ಬೇರೆಯವರು ಕಲಿಬೇಕು. ಈಗ ಮಾತೃಭಾಷೆ, ಬೇಕಾದಷ್ಟು ಜನ ಮಾತೃಭಾಷೆ ಬೇರೆ ಮಾತಾಡ್ಕೊಳ್ಳಿ. ಆದರೆ ನಮ್ಮ ಆಡಳಿತ ಭಾಷೆ ಯಾವುದು? ಕನ್ನಡ ತಾನೇ. ಕನ್ನಡ ಕಲೀಲೇಬೇಕು, ಅಗತ್ಯವಾಗಿ ಎಲ್ಲರೂ ಕೂಡ ಕಲಿಯಬೇಕು. ಗಡಿ ವಿಚಾರದಲ್ಲಿ ಯಾವ ನಿರ್ಲಕ್ಷ್ಯನೂ ಇಲ್ಲ. ನಮ್ಮ ಗಡಿ ನಮ್ಮದೇ, ಅವ್ರ ಗಡಿ ಅವ್ರದ್ದೇ, ಅಷ್ಟೇ. ನಾನು ಮಾತಾಡ್ತಾ ಇದ್ದೀನಲ್ಲ, ನೀವು ಅವ್ರನ್ನ ಕೇಳಿಲ್ಲ, ಅವ್ರು ಮಾತಾಡಿಲ್ಲ, ಅಷ್ಟೇ. ನಮ್ಮ ಪ್ರಸಾದ್ ಅವರು ಸೆಕ್ರೆಟ್ರಿ, ನಮ್ಮ ಇಲಾಖೆಯವರು, ಅವ್ರ ಹತ್ರ ಮಾತಾಡೋಕೆ ಕೇಳಿದ್ದೀನಿ. ಆಮೇಲೆ ಮೊನ್ನೆ ಮಹಾರಾಷ್ಟ್ರ ಮಂತ್ರಿಗಳು ಕೂಡ ಬಂದಿರು ಬೆಂಗಳೂರಿಗೆ, ಅವ್ರ ಹತ್ರ ನೆನ್ನೆನೇ ಹೇಳ್ಬಿಟ್ಟು ಬಂದೆ, ಮಾತಾಡಿ ಅವ್ರ ಹತ್ರ ಅಂತ. ನೋಡೋಣ, ಇವತ್ತು ಮಾತಾಡ್ತೀವಿ. ಅವರೆಲ್ಲ ಅವ್ರ ಪಾರ್ಟಿಲೇ ಇದ್ದಾರಲ್ಲ. ಈಗ ಭ್ರಷ್ಟರು, ಕೊಲೆಗಡಕರು, ಇನ್ನೊಬ್ಬರು ಎಲ್ಲ BJPನಲ್ಲೇ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಎಲ್ಲ ಸಚ್ಚಾರಿತ್ರ ಇರ್ತಕ್ಕಂಥವ್ರು, ಸಪೋರ್ಟ್ ಮಾಡೋದೇ BJP ಅಂಥವ್ರಿಗೆಲ್ಲ. ನಾವು ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ಬಿಡುಗಡೆ ಆಯ್ತಲ್ಲಪ್ಪ, ಬಿಡುಗಡೆ ಆಯಿತು, ಮಾಡ್ತಾರೆ. ಆಗಿರ್ಬೇಕು ನೋಡಿ, ಆಗಿರ್ಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಬಿಡುಗಡೆ ಮಾಡ್ತೀವಿ ಅಂತ. ಅದೇನೋ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತಿರುತ್ತೋ, ನಿಮಗೂ ಗೊತ್ತಿದ್ರೆ ಹೇಳಿ. ಗೊತ್ತಿಲ್ಲ, ಏನೋ ಆ ಸಂದರ್ಭದಲ್ಲಿ ಏನು ಯಾವ ವಿಚಾರ ಕೇಳಿದ್ರೋ ನನಗಂತೂ ಗೊತ್ತಿಲ್ಲ. ಪರಮೇಶ್ವರ್ ಅವರು ಬಂದಾಗ ನೀವೇ ಅವ್ರಿಗೆ ಕೇಳ್ಕೋಬೇಕು.